ಜನರು ಸಿಎಂ ಡಿಸಿಎಂ ಕಿತ್ತಾಟವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಕಿತ್ತಾಡಿ ಸಾಯ್ತೀರಾ ಅಂತ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಆಗಿಲ್ಲ ಅಂತಾರೆ. ಆಗಿದ್ರೆ ಆಗಿದೆ ಅಂತೇಳಿ, ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಹೇಳಿ. ಬಾಲಕೃಷ್ಣ ನೆಕ್ಸ್ಟ್ ಕಾಂಗ್ರೆಸ್ ಗೆಲ್ಲೋದಿಲ್ಲ, ನೆನೆದು ಬಿದ್ದೋಯ್ದು ಅಂತ ಹೇಳ್ತಾ ಇದ್ದಾರೆ. ಬರ್ತ್ಡೇಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಎಲ್ಲ ನೆಗೆದು ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ಜನರು ಕಾಮಿಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ವ್ಯಂಗ್ಯವಾಡ್ತಾ ಇದ್ದಾರೆ. ಒಂದ್ ಕಡೆ ಜನರು ಸಿಎಂ ಹಾಗೆ ಡಿಸಿಎಂ ಕಿತ್ತಾಟವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಕಿತ್ತಾಡ್ಕೊಂಡು ಸಾಯ್ತೀರಾ? ಕಾಂಗ್ರೆಸ್ ಅಧ್ಯಕ್ಷರು ಅಗ್ರಿಮೆಂಟ್ ಆಗೋಗಿದೆ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯ ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಗಿದ್ರೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ. ಬಾಲಕೃಷ್ಣ ನೆಕ್ಸ್ಟ್ ಕಾಂಗ್ರೆಸ್ ಅನ್ನ ಗೆಲ್ಲೋದಿಲ್ಲ, ನೆಗೆದು ಬಿದ್ದೋಯ್ತು ಅಂತ ಹೇಳ್ತವ್ರೆ. ಬರ್ತ್ಡೇನಲ್ಲೂ ಕೂಡ ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ. ಜನರು ಕಾಮಿಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ವ್ಯಂಗ್ಯವಾಡ್ತಾ ಇದ್ದಾರೆ. ಡಿಕೆಶಿ ದೇವಸ್ಥಾನವನ್ನ ಸುತ್ತೊಳಿತಾ ಇದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಅಗ್ರಿಮೆಂಟ್ ಆಗಿಲ್ಲ ಅಂತಾರೆ, ಡಿಕೆಶಿ ಆಗಿದೆ ಅಂತಾರೆ, ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. ಆಗಿದ್ರೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಸುಮ್ಮನೆ ಯಾಕೆ ಕಿತ್ತಾಡಿ ಸಾಯ್ತೀರಾ ಅಂತ ಅಶೋಕ್ ಟಾಂಗ್ ಕೊಡ್ತಾ ಇದ್ದಾರೆ. ಪವರ್ ಫೈಟ್ ವಿಚಾರವಾಗಿ ಬಾಲಕೃಷ್ಣ ಬರ್ತ್ಡೇ ಸಂದರ್ಭದಲ್ಲಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿರುತ್ತೆ. ನೆನ್ನೆ ನೈಟ್ ನಿಯರ್ಲಿ ಒಂದು 30 ಶಾಸಕರು ಆ ಬರ್ತ್ಡೇ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿದೆ. ರವಿ ಗಾಣಿಗಾವರಾಗಿರ್ಬೋದು, ಯಾರನ್ನೇ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಅಲ್ಲೇನೂ ಕೂಡ ನಡೆದಿಲ್ಲ, ವಿಚಾರ ನಾಯಕತ್ವದ ಬಗ್ಗೆ, ಪವರ್ ಫೈಟ್ ಬಗ್ಗೆ ಯಾವುದೇ ವಿಚಾರ ಚರ್ಚೆ ಮಾಡಿಲ್ಲ, ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ವಿ, ಅದನ್ನ ಮುಗಿಸ್ಕೊಂಡ್ವಿ, ಬಂದ್ವಿ ಅಷ್ಟೇ, ನಾವು ಈ ರೀತಿಯಾಗಿ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಜಾಣ್ಮೆಯ ಉತ್ತರವನ್ನ ಕೊಟ್ಟು ಜಾರ್ಕೊಂಡ್ರು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು. ಇದೀಗ ಅದರ ಬೆನ್ನಲ್ಲೇ ಅಶೋಕ್ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಪವರ್ ಫೈಟ್ ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಬಾಲಕೃಷ್ಣ ಬರ್ತ್ಡೇ ಡಿನ್ನರ್ ಪಾರ್ಟಿಯಲ್ಲಿ. ಸುಮ್ಮನೆ ಯಾತಕ್ಕೋಸ್ಕರ ಕಿತ್ತಾಡ್ಕೊಂಡು ಸಾಯ್ತೀರಾ? ಜನರು ನಿಮ್ಮ ಕಿತ್ತಾಟವನ್ನ ಮಜಾ ತಗೊಳ್ತಾ ಇದ್ದಾರೆ ನೋಡಿ. ಅಗ್ರಿಮೆಂಟ್ ಆಗಿದ್ರೆ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯನವರೇ, ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಹೇಳಿ. ಸಮರ್ಥನೆಯನ್ನ ಕೊಡ್ಕೊಳ್ಳುವಂತಹ ಕೆಲಸವನ್ನ ಯಾಕೆ ಮಾಡ್ತೀರಾ? ಬಾಲಕೃಷ್ಣ ನೆಕ್ಸ್ಟ್ ಕಾಂಗ್ರೆಸ್ ಅನ್ನ ಗೆಲ್ಲೋದಿಲ್ಲ, ಕಾಂಗ್ರೆಸ್ ನೆಗೆದು ಬಿದ್ದೋಯ್ತು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಬರ್ತ್ಡೇ ಪಾರ್ಟಿಯಲ್ಲೂ ಕೂಡ ಈ ಎಲ್ಲಾ ಮಹತ್ತರ ವಿಚಾರಗಳ ಬಗ್ಗೆ ಡಿನ್ನರ್ ಅಲ್ಲಿ ಚರ್ಚೆ ಆಗಿದೆ. ರಾಜ್ಯದ ಜನರು ಕಾಮಿಡಿಯನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಬ್ರು ನಾಯಕರು ಕಿತ್ತಾಡೋದನ್ನ ಕಂಡು ರಾಜ್ಯದ ಜನರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಶೋಕ್ ವ್ಯಂಗ್ಯವಾಡ್ತಾ ಇದ್ದಾರೆ. ಪವರ್ ಫೈಟ್ ವಿಚಾರವಾಗಿ ಹಾದಿ ಬೀದಿ ಜಗಳ ಯಾವಾಗಿಂದ ಆಯಿತು, ಆಗಿನಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ, ವಿಪಕ್ಷಗಳ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ ಇಬ್ಬರೂ ನಾಯಕರು ಕೂಡ. ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಕೆಶಿ, ಇಬ್ಬರೂ ಬಣದ ಶಾಸಕರು ಕೂಡ ಆರೋಪ ಪ್ರತ್ಯಾರೋಪಗಳಿಂದ ಮಾಡ್ತಾ ನಮ್ಮ ಬಲ ಪ್ರದರ್ಶನ, ತಮ್ಮ ಬಲ ಪ್ರದರ್ಶನ ಅಂತ ಪೈಪೋಟಿಗಿಳಿದು ಇಬ್ರು ಕೂಡ ಬಲ ಪ್ರದರ್ಶನವನ್ನ ತೋರಿಸ್ತಾ ವಿದೇಶಿ ಪ್ರವಾಸವನ್ನ ಕೈಗೊಳ್ತಾರೆ, ಡೆಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ, ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ, ಹೈಕಮಾಂಡ್ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡುತ್ತೆ. ಎಲ್ಲಾ ಬೆಳವಣಿಗೆಗಳಾದರೂ ಕೂಡ ಫೈನಲಿ ಇಬ್ರೂ ನಾಯಕರು ಕೂಡ ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಮಧ್ಯೆ ಯಾವುದೇ ಪವರ್ ಫೈಟ್ ನಡೀತಾ ಇಲ್ಲ, ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡ್ತಾನೇ ಬರ್ತಾ ಇದ್ದಾರೆ. ಜನಗಳಿಗೆ ಯಾವುದು ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿಯನ್ನ ಯಾವಾಗ ಮುಖ್ಯಮಂತ್ರಿ ಅನ್ನುವಂತಹ ಕೂಗು ಅವರ ಅಭಿಮಾನಿಗಳ ಕಡೆಯಿಂದ ಬಂತು. ರೀಸೆಂಟ್ ಆಗಿ ಕೂಡ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ತಂದೆಯನ್ನ ಭೇಟಿ ಮಾಡಿ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ
ಡಿ ಕೆ ಶಿ ಅವರು CM ಆಗ್ತಾರೆ, ಖರ್ಗೆ ಅವರು DCM ಆಗ್ತಾರೆ ಅನ್ನುವಂಥ ಕೂಗು ಬಂದಾಗಲೂ ಕೂಡ ಯಾವುದೇ ರಿಯಾಕ್ಷನ್ ಇರಲಿಲ್ಲ. ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ಈಗ ನಾವು ನೀವೆಲ್ಲ ಹೇಳಿದ್ರೆ ಅಭಿಮಾನಿಗಳು ಹೇಳೋದ್ರಿಂದ ಅವರು CM ಆಗಲ್ಲ, ನಾನು DCM ಆಗಲ್ಲ, ಕಾದ್ ನೋಡೋಣ ಏನಿರುತ್ತೆ ಅಂತ ಹೇಳಿಕೆ ಕೊಟ್ರು. ಬಟ್ ಈ ಪೈಪೋಟಿ, ಗುದ್ದಾಟ, ಒಳಜಗಳ, ಕೋಲ್ಡ್ ವಾರ್ ಅಂತ ಏನು ಹೇಳ್ತೀವಿ ಅದು ಕಂಟಿನ್ಯೂಸ್ಲಿ ನಡೀತಾನೆ ಇದೆ. ವಿಪಕ್ಷಗಳ ಟೀಕೆಗೆ ಇಬ್ರು ನಾಯಕರು ಕೂಡ ಗುರಿ ಆಗ್ತಾ ಇದ್ದಾರೆ.